ಒಂದು ಕಡೆ ಬೆಂಗಳೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ನೀರಿಗೆ ತತ್ವಾರ, ಮತ್ತೊಂದು ಕಡೆ ಜೀವನಾಡಿಯಾಗಿರ್ತಕ್ಕಂಥ ಕನ್ನಂಬಾಡಿ ಕೂಡ ಕಂಪ್ಲೀಟ್ ಬರಿದಾಗ್ತಾ ಇದೆ. ಈ ಬಾರಿ ಹಿಂಗಾರು ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಹಳೆ ಮೈಸೂರು ಭಾಗದ ಜೀವನಾಡಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಅಣೆಕಟ್ಟೆ ಒಡಲು ಬತ್ತುತ್ತಾ ಇದೆ. 16 TMC ಮಾತ್ರ ನೀರು, ಅದರಲ್ಲಿ 5 TMC ಡೆಡ್ ಸ್ಟೋರೇಜ್. 90 ಅಡಿ ಕುಸಿದೋಗಿದೆ KRS ನೀರಿನ ಮಟ್ಟ. KRS ಡ್ಯಾಮಲ್ಲಿ ನೋಡಿದ್ರೆ ನಿಮ್ಗೆ ನೀರಿಗಿಂತ ಬರೀ ನೆಲನೇ ಜಾಸ್ತಿ ಕಾಣುತ್ತೆ ನೋಡಿ. ನಾ ಹೇಳಿದ್ನಲ್ಲ, ಈ ಥರ ಇದೆ ಪರಿಸ್ಥಿತಿ ಇವಾಗ ಅಲ್ಲಿ. ಈ ಬಾರಿ ಬೇಸಿಗೆ ಆರಂಭದಲ್ಲೇ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ KRS ಅಣೆಕಟ್ಟೆಯ ಒಡಲು ಇದೀಗ ಬತ್ತುತ್ತಾ ಹೋಗ್ತಾ ಇದೆ. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಹಳೆ ಮೈಸೂರು ಭಾಗದ ಜೀವನಾಡಿ KRS ಅಣೆಕಟ್ಟೆಯ ಬಳಿ ಇರುವಂಥದ್ದು. ಕಳೆದ ಬಾರಿ ಎಲ್ಲೂ ನೋಡಿದ್ರೂ ಕೂಡ ನೀರಿನ ರಾಶಿ ಈ ಒಂದು ಜಲಾಶಯದ ಬಳಿ ಕಾಣ್ತಾ ಇತ್ತು. ಯಾಕಂದ್ರೆ ಕಳೆದ ಬಾರಿ ಹಿಂಗಾರು ಮತ್ತೆ ಮುಂಗಾರು ಎರಡು ಮಳೆಗಳು ಕೂಡ ಉತ್ತಮವಾಗಿ ಬಿದ್ದಿರೋದ್ರಿಂದಾಗಿ ವರ್ಷದಲ್ಲಿ 2 ಬಾರಿ KRS ಜಲಾಶಯ ತುಂಬಿ ತುಳ್ಕಾಡ್ತಾ ಇತ್ತು. ಈ ಬಾರಿ ಹಿಂಗಾರು ಮತ್ತೆ ಮುಂಗಾರು ಎರಡು ಕೂಡ ಕೈಕೊಟ್ಟಿರೋದ್ರಿಂದಾಗಿ KRS ಜಲಾಶಯ ಬರಿದಾಗುವಂತ ಆತಂಕದಲ್ಲಿ ಇರುವಂಥದ್ದು. ಸದ್ಯ KRS ಜಲಾಶಯದಲ್ಲಿ 16 TMC ಅಷ್ಟೇ ನೀರಿದೆ. ಈ 16 TMCಯ ಪೈಕಿ 5 TMC ಡೆಡ್ ಸ್ಟೋರೇಜ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಅಲ್ಲಿಗೆ ನಮಗೆ ಬಳಕೆಗೆ ಯೋಗ್ಯವಾದಂಥ ನೀರು 11 TMC ನೀರು ಮಾತ್ರ. ಅಂದರೆ 6 ವರ್ಷದ ಬಳಿಕ ಫೆಬ್ರವರಿ ತಿಂಗಳಲ್ಲಿ 90 ಅಡಿಗೆ ಬಂದಿರುವಂಥದ್ದು ಇದೇ ಮೊದಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇರುವಂತಹ 11 TMC ನೀರನ್ನು ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ ಈ ಭಾಗದ ಜನರಿಗೆ ಕೊಡಬೇಕಾಗಿರುವಂಥದ್ದು. ಈಗಾಗಲೇ ಬೆಂಗಳೂರು ಭಾಗದ ಒಂದಷ್ಟು ಏರಿಯಾದ ಜನರಿಗೆ ನೀರಿನ ಅಭಾವ ಎದುರಾಗಿದೆ. ಈ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಜಲಕ್ಷಾಮ ಎದುರಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. 124.80 ಗರಿಷ್ಠ ಮಟ್ಟ ಹೊಂದಿರುವಂತಹ ನಮ್ಮ KRS ಡ್ಯಾಮ್ ಸದ್ಯ 90 ಅಡಿ ಇರುವಂಥದ್ದು. ನಾವು TMC ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ನಮ್ಮ KRS ಡ್ಯಾಮ್ 49.452 TMCಯನ್ನು ತುಂಬುತ್ತೆ. ಈ ನಿಟ್ಟಿನಲ್ಲಿ ಸದ್ಯ ಇರುವಂಥದ್ದು 16.26 TMC ಅಷ್ಟೇ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇದರ ಪೈಕಿ 11 TMCಯನ್ನು ಮಾತ್ರ ನಾವು ಬಳಕೆಗೆ ಮಾಡ್ಕೊಳಕ್ಕಾಗತ್ತೆ. ಉಳಿದಂತೆ ನಾವು ಇದನ್ನ ಡೆಡ್ ಸ್ಟೋರೇಜ್ ಅಂತ 5 TMC ನೀರನ್ನು ಕನ್ಸಿಡರ್ ಮಾಡಲಾಗುವಂಥದ್ದು. ಹಿಂಗಾರು ಮತ್ತು ಮುಂಗಾರು ಮಳೆ ಕೈಕೊಟ್ಟರಿಂದಾಗಿ ಈ ಬಾರಿ ಇಂತಹ ದುಸ್ಥಿತಿಗೆ ನಮ್ಮ KRS ಅಣೆಕಟ್ಟೆಯ ನೀರು ತಲುಪಿರುವಂಥದ್ದು. ಜೊತೆಗೆ ತಮಿಳುನಾಡಿನ ಒಂದಷ್ಟು ಖ್ಯಾತೆ ತೆಗೆದಿರಿಂದಾಗಿ ಅವ್ರಿಗೂ ನೀರನ್ನು ಕೊಡುವಂಥ ಪ್ರಮೇಯ ಒಂದಷ್ಟು ದಿನಗಳ ಕಾಲ ಎದುರಾಯಿತು. ಅದರಿಂದಾಗಿ ಕಾಲಕ್ರಮೇಣವಾಗಿ ನೀರಿನ ಸಾಮರ್ಥ್ಯ ಅತಿಯಾಗಿ ಇರ್ತದಂತಹ KRS ಜಲಾಶಯ ಇದೀಗ ಸಂಪೂರ್ಣವಾಗಿ ಇಳಿತಾ ಬರ್ತಾ ಇದೆ. ಜೊತೆಗೆ ಈ ಭಾಗದ ರೈತರು ಸಹ ನಮಗೆ ಒಂದು ಕಟ್ಟಾದ್ರೂ ಸಹ ನೀರು ಕೊಡಿ, ನಾವು ಯಾಕಂದ್ರೆ ಕೆರೆ ಕಟ್ಟೆಗಳನ್ನ ತುಂಬಿಸ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಇರುವಂತಹ ನೀರು ಕೇವಲ ಕುಡಿಯೋ ನೀರಿಗೆ ಮಾತ್ರ ಸಾಕಾಗುತ್ತೆ. ಮತ್ತೆ 1-1.5 ತಿಂಗಳು ಕಳೆದ್ರೆ ಈ ನೀರು ಕೂಡ ಕುಡಿಯೋ ನೀರಿಗಾಗಿ ಸಾಕಾಗಲ್ಲ. ಯಾಕಂದ್ರೆ ಈ ಬಾರಿ ಅತಿಯಾದ ಬೇಸಿಗೆ ಇದೆ. ಅಂದ್ರೆ 2 ತಿಂಗಳ ಕಾಲ ಹೆಚ್ಚಿನ ಬೇಸಿಗೆ ಇರುವಂತ ಕಾರಣವಾಗಿ ಮಳೆಯೂ ಕೂಡ ನಿಧಾನ ಆಗುತ್ತೆ. ಏನು ಕಾಲಕ್ಕೆ ಅವಧಿಗೆ ತಕ್ಕಂತೆ ಮಳೆ ಬೀಳಲ್ಲ ಅಂತೇಳಿ ಕೂಡ ತಜ್ಞರು ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಏನು KRS ಜಲಾಶಯದಲ್ಲಿ ಇರುವಂತಹ ನೀರು ಕುಡಿಯೋದಕ್ಕೂ ಕೂಡ ಸಾಕಾಗಲ್ಲ. ಇದರಿಂದಾಗಿ ಜನರು ಸಹ ನೀರನ್ನು ಇತಿಮಿತಿಯಾಗಿ ಬಳಸುವಂಥದ್ದು ಸೂಕ್ತ. ಯಾಕಂದ್ರೆ ಮಳೆ ಬೀಳಲಿಲ್ಲ ಅಂತಂದ್ರೆ KRS ಅಣೆಕಟ್ಟೆ ಭರ್ತಿ ಆಗಲ್ಲ. ಭರ್ತಿ ಆಗಲಿಲ್ಲ ಅಂತಂದ್ರೆ ಈ ಭಾಗದ ಅಂದ್ರೆ ಈ ಜಲಾಶಯದ ನೀರನ್ನೇ ಅವಲಂಬಿತವಾಗಿರುವಂತಹ ಜನರಿಗೆ ಎದುರಿಸಬೇಕಾದಂತಹ ಜಲಕ್ಷಾಮವನ್ನ ಊಹೆನೂ ಕೂಡ ಮಾಡ್ಕೊಳಕ್ಕಾಗದಂತ ಸ್ಥಿತಿ ನಿರ್ಮಾಣ ಆಗ್ಬೋದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ TV, KRS. ಅಲ್ಲ, ಬಟ್ ಏನು ನಮ್ಮ ಕೈಯಲ್ಲಿ ಏನೂ ಇಲ್ಲ. KRS ಡ್ಯಾಮ್ನಲ್ಲಿ ನೀರಿಲ್ಲ ಅಂತಂದರೆ ಈಗ ಮನೆಯಲ್ಲಿರ್ತಕ್ಕಂಥ ಹಂಡೆಗೆ ನೀರು ತುಂಬಿಸ್ಬೋದು, ಓವರ್ ಹೆಡ್ ಟ್ಯಾಂಕ್ಗೆ ನೀರು ತುಂಬಿಸ್ಬೋದು, ಬೇಡ ಊರಲ್ಲಿರೋ ಕೆರೆಗೆ ನೀರು ತುಂಬಿಸ್ಬೋದು. KRS ಡ್ಯಾಮಿಗೆ ನೀರು ತುಂಬಿಸೋಕ್ಕಾಗತ್ತಾ? ದೇವರೇ ಗತಿ ಅಷ್ಟೇ, ಬೇರೆ ದಾರಿನೇ ಇಲ್ಲ. ಮಳೆ ಆಗಬೇಕು, ಚೆನ್ನಾಗಿ ಡ್ಯಾಮ್ ತುಂಬಬೇಕು, ಬರಗಾಲ ಹೋಗಬೇಕು, ಅಂತರ್ಜಲ ಮಟ್ಟ ಇಂಪ್ರೂವ್ ಆಗಬೇಕು, ಆ ನಂತರ ನೀರಿನ ಬವಣೆ ನೀಗಿತು ಅಂತ ಅಂದ್ಕೋಬೇಕು. ಅಲ್ಲಿ ತನಕ ಪ್ರತಿಯೊಬ್ಬರು ಕೂಡ ಕಷ್ಟಪಡಲೇಬೇಕು, ಬೇರೆ ದಾರಿ ಇಲ್ಲ.